ನೇಹಾ ಹಿರೇಮಠ ಸಾವಾಗಿ 1 ವರ್ಷಗಳು ಕಳೆದಿದೆ. ಇಲ್ಲಿಯವರೆಗೂ ಕೂಡ ನ್ಯಾಯ ದೊರೆತಿಲ್ಲ. ನೇಹಾ ಸಾವಿನ ನ್ಯಾಯಕ್ಕಾಗಿ ಶ್ರೀರಾಮ ಸೇನೆ ಆಗ್ರಹಿಸ್ತಾ ಇದೆ. ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಲವ್ ಜಿಹಾದ್ ಪುಸ್ತಕವನ್ನ ರಿಲೀಸ್ ಮಾಡಿದ್ದಾರೆ. ನೇಹಾ ಶ್ರದ್ಧಾಂಜಲಿ ಸಲ್ಲಿಕೆಗಾಗಿ ಪೂರ್ಣಾಹುತಿ ಹೋಮ ಹವನಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆರವೇರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನೂರಾರು ಯುವತಿಯರು ಮಹಿಳೆಯರು ಸಹ ಭಾಗಿಯಾಗುವ ಮೂಲಕವಾಗಿ ನೇಹಾ ಸಾವಿಗೆ ನ್ಯಾಯ ಸಿಗಬೇಕು. 1 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಒಂದು ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ. ನೇಹಾಗೆ 27 ಬಾರಿ ಚುಚ್ಚಿದ್ರೆ ನಾವು ಒಂದೇ ಬಾರಿ ಚುಚ್ಚಿದ್ರೆ ಸಾಕು ಅಂತ ಹೇಳೋ ಮೂಲಕವಾಗಿ ಒಂದು ತ್ರಿಶೂಲವನ್ನು ಹಂಚಿದ್ದಾರೆ. ಎಲ್ಲಿ ಒದಿಬೇಕು ಅಲ್ಲಿ ಒದಿರಿ ಅಂತ ಶ್ರೀರಾಮ ಸೇನೆ ಆಗ್ರಹವನ್ನ ಮಾಡಿದೆ. ಒಂದಷ್ಟು ಸಲಹೆಗಳನ್ನ ಹೆಣ್ಣುಮಕ್ಕಳಿಗೆ ಕೊಟ್ಟಿದೆ. ಮನೆಯಲ್ಲಿ ಒಂದು ತಲ್ವಾರ್ ಇಟ್ಕೊಳ್ಳಿ, ಆಯುಧ ಪೂಜೆ ನಮ್ಮ ಸಂಪ್ರದಾಯ, ಅದು ನಮ್ಮ ಒಳಿತಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರಬಹುದು ಅಂತ ಅವ್ರು ಹೇಳಿದ್ದಾರೆ. ಪುಸ್ತಕ, ಪೆನ್ನು ಇದರೆಲ್ಲದರ ಜೊತೆಗೆ ಒಂದು ತ್ರಿಶೂಲವೂ ಕೂಡ ಬಹಳ ಮುಖ್ಯವಾಗುತ್ತೆ ನಮ್ಮ ಬ್ಯಾಗ್ಗಳಲ್ಲಿ ಅಂತ ಹೇಳೋ ಮೂಲಕವಾಗಿ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಲವ್ ಜಿಹಾದ್ ಪುಸ್ತಕವನ್ನು ರಿಲೀಸ್ ಮಾಡೋ ಮೂಲಕ ಅದನ್ನು ಎಲ್ಲರಿಗೂ ಕೂಡ ಹಂಚಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಯುವತಿಯರು ಈ ಒಂದು ಸಮಾವೇಶದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತ್ರಿಶೂಲ್ ಅನ್ನುವಂಥದ್ದು ಇನ್ನು ವ್ಯಾನಿಟಿ ಬ್ಯಾಗ್ನೊಳಗೆ ಇಟ್ಕೊಳ್ಬೇಕು. ನಮ್ಮ ವ್ಯಾನಿಟಿ ಬ್ಯಾಗ್ನೊಳಗೆ ಇಟ್ಕೊಳ್ಳೋ ಹಾಗೇ ನಾವು ಮಾಡಿದ್ದೀವಿ. ಯಾವನೇ ಬರಲಿ, ಅತ್ಯಾಚಾರಕ್ಕೆ, ಅಪಹರಣಕ್ಕೆ, ಇನ್ನು ಚುಡಾಯಿಸಾಕೆ ಏನೇ ಬಂದ್ರೆ ಇದು ಚುಚ್ಚಲಿ ನಮ್ಮ ರಕ್ಷಣೆ ನಾವೇ. ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ನೆನೆಸ್ತಾ ಇದ್ದೇವೆ, ಅದಕ್ಕೆ ರಾಣಿ ಅಬ್ಬಕ್ಕನ ನೆನೆಸ್ತಾ ಇದ್ದೀವಿ, ಅದಕ್ಕೆ ನೇಹಾ ಹಿರೇಮಠ ಫೋಟೋ ಹಾಕೊಂಡು ಇವತ್ತು ನೆನಪಡ್ತಾ ಇದೀವಿ. 27 ಬಾರಿ ಅವನು ಚಾಕುವಿನ ಚುಚ್ಚವನ್ನ ನಾವು ಇನ್ನು ಮೇಲೆ ಒಂದೇ ಸಲ ಚುಚ್ಚಿದ್ರೆ ಸಾಕು. ಎಲ್ಲಿ ಒದಿಬೇಕು ಅಂತ ನಿಮ್ಗೆ ಗೊತ್ತಿದೆ, ಅದು ಒದಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ರಿಂದ. ಸುನಿಲ್, ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರು ಏನೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರು ಮತ್ತು ಯಾರೆಲ್ಲ ಭಾಗಿಯಾದವರ ಒಂದು ಪ್ರತಿಕ್ರಿಯೆ ಏನಾಗಿತ್ತು? ದಿವಜ್ಯೋತಿ, ಆ ನೇಹಾ ಹಿರೇಮಠ ಹತ್ಯೆ ಆಗಿ ಇಂದಿಗೆ 1 ವರ್ಷ ಆಯಿತು. ಸರ್ಕಾರ ಒಂದು ಹತ್ಯೆ ವಿಚಾರವಾಗಿ ನೀಡಿರುವಂಥ ಯಾವುದೇ ಭರವಸೆಯನ್ನು ಪೂರೈಕೆ ಮಾಡಿಲ್ಲ ಅನ್ನೋದು ಶ್ರೀರಾಮ ಸೇನೆಯ ಒಂದು ಪ್ರಬಲವಾದ ಒಂದು ಆರೋಪ ಆಗಿರುವಂಥದ್ದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕಿತ್ತು ಮತ್ತು ನೇಹಾ ಸಾವಿನ ಒಂದು ಆರೋಪಿಗೆ ಗಲ್ಲಿಗೇರಿಸಬೇಕಿತ್ತು. ಇದು ಯಾವ ಕೆಲಸಗಳು ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಮನೆ ಹೆಣ್ಮಕ್ಳನ್ನು ನಾವೇ ರಕ್ಷಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಕಾಲೇಜು ಹೋಗುವಂಥ ವಿದ್ಯಾರ್ಥಿನಿಯರಿಗೆ ಒಂದು ತ್ರಿಶೂಲ ದೀಕ್ಷೆಯನ್ನು ಮಾಡಿಸಲಾಗಿರುವಂಥದ್ದು. ಆ ತ್ರಿಶೂಲವನ್ನು ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೋಬೇಕು. ಯಾರು ಮಹಿಳೆಯರನ್ನ ಚುಡಾಯಿಸ್ತಾರೆ, ಯಾರು ಲವ್ ಜಿಹಾದ್ ಅಂತ ಹೆಸರಿನಲ್ಲಿ ಮೋಸ ಮಾಡಕ್ಕೆ ಬರ್ತಾರೆ, ಅವರಿಗೆ ಚುಚ್ಚಬೇಕು ಮತ್ತು ಯಾವ ಜಾಗದಲ್ಲಿ ಒದಿಬೇಕೋ ಒದ್ದು ತಕ್ಕ ಶಾಸ್ತಿಯನ್ನು ಮಾಡಬೇಕು ಅನ್ನೋ ಪ್ರಚನಾತ್ಮಕ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಅವರು ಅಂದ್ಕೊಂಡ್ಕೊಂಡಂಥದ್ದು. ಇತ್ತೀಚೆಗೆ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದ್ದಾವೆ. ಒಂದು ಸಮುದಾಯವರು ಜಾಸ್ತಿ ಮಕ್ಕಳನ್ನು ಮಾಡಿಕೊಳ್ತಾ ಇದ್ದಾರೆ. ಹಿಂದೂಗಳು ಕೂಡ 3 ಮಕ್ಕಳನ್ನು ಮಾಡಿಕೊಳ್ಬೇಕು. 3ನೇ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀರಾಮ ಸೇನೆ ಹೊತ್ಕೊಳ್ಳ ಇದೆ. ಅದರ ಜವಾಬ್ದಾರಿಯನ್ನು ಹೊತ್ತು ನಾವು ದೇಶಕ್ಕೆ ಅರ್ಪಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಭಾಷಣವನ್ನು ಮಾಡಿದ್ದಾರೆ. ಈ ಒಂದು ತ್ರಿಶೂಲ ದೀಕ್ಷಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು ಮತ್ತು ಲವ್ ಜಿಹಾದಿಗಳ ಎಚ್ಚರ, ನಾವು ಉತ್ತರ ಕೊಡುವೆವು ಅಂತ ಒಂದು ಘೋಷಣೆ ಕೂಡ ಕೂಗಲಾಗಿರುವಂಥದ್ದು. ಇಲ್ಲಿ ಆಯುಧ ಪೂಜೆಯನ್ನು ಹಿಂದೂಗಳು ಮಾಡಬೇಕಾದ್ರೆ ಕೇವಲ ಪುಸ್ತಕ ಪೆನ್ನು ಇಟ್ಟು ಮಾಡಬಾರ್ದು. ನಮ್ಮ ಸಂತಾನದಂತೆ, ನಮ್ಮ ಸಂಸ್ಕೃತಿಯಂತೆ ಆಯುಧ ಇಟ್ಟು ಪೂಜೆಯನ್ನು ಮಾಡಬೇಕನ್ನೋ ಮುಖಾಂತರ ಮಹಿಳೆಯರ ಸುರಕ್ಷತೆಯನ್ನು ನಾವೇ ಮಾಡಿಕೊಳ್ಳಬೇಕು ಅನ್ನೋ ಮುಖಾಂತರ ಭಾಷಣವನ್ನು ಮಾಡಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.